ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಗಣತಿದಾರರೇ ಮತ್ತು ಮೇಲ್ವಿಚಾರಕರಿಗೆ ಬಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಟ್ಟಡ ಅಂದರೆ ಏನು ಪರಿಕಲ್ಪನೆ, ಜನವಸತಿ ಮನೆ ಅಂತ ಅಂದರೆ ಏನು ಪರಿಕಲ್ಪನೆ, ಆ್ಯಪಲ್ಲಿ ಅಂದರೆ ಸೆನ್ಸಸ್ HLO ಆ್ಯಪಲ್ಲಿ ನಾವು ಈ ಕಟ್ಟಡ ಸಂಖ್ಯೆಗಳಲ್ಲಿ ಎರಡು ಆಪ್ಷನ್ ಬರುತ್ತೆ, ರಿಪೀಟ್ ಅಂತ, ಮತ್ತು ಜನವಸತಿ ಮನೆಗೂ ಕೂಡ ರಿಪೀಟ್ ಮತ್ತು ನ್ಯೂ ಅಂತ ಬರುತ್ತೆ. ಸೊ ಆ ರಿಪೀಟ್ ಆಪ್ಷನ್ಗಳನ್ನು ಯಾವಾಗ ಬಳಸಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಗಣತಿಗೆ ಸಂಬಂಧಪಟ್ಟ ಹೊಸ ಮಾಹಿತಿಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಈಗ ಮೊದಲನೇದಾಗಿ ನಾವು ಕಟ್ಟಡ ಅನ್ನುವ ಪರಿಕಲ್ಪನೆಗೆ ಬರೋಣ. ಏನು ಕಟ್ಟಡ ಅಂದರೆ ಬಹಳ ಸಿಂಪಲ್ ನಿರೂಪಣೆ ಇದೆ. ಒಂದು ಸಾಮಾನ್ಯವಾಗಿ 4 ಗೋಡೆಗಳು ಮತ್ತು ಚಾವಣಿಯನ್ನು ಹೊಂದಿರತಕ್ಕಂಥ ನೆಲದ ಮೇಲೆ ಇರತಕ್ಕಂಥ ಒಂದು ರಚನೆಯನ್ನು ನಾವು ಕಟ್ಟಡ ಅಂತ ಪರಿಗಣಿಸ್ತೇವೆ. ಭಾಳ ಸಿಂಪಲ್ ಇದೆ. ಒಂದು ನೆಲದ ಮೇಲೆ 4 ಗೋಡೆಗಳಿರಬೇಕು, ಮೇಲೆ ರೂಫ್ ಇರಬೇಕು. ಇದು ಬಹಳ ಇಂಪಾರ್ಟೆಂಟು. ರೂಫ್ ಇರಬೇಕು, ಚಾವಣಿ ಇರಬೇಕು. ಸೊ ಸುತ್ತ 4 ಗೋಡೆ ಇದ್ದು ಮೇಲೆ ಮೇಲ್ಛಾವಣಿ ಇರ್ತಕ್ಕಂಥ ಒಂದು ರಚನೆಯನ್ನು ನಾವೇನಂತ ಕರಿತೀವಿ, ಸಾಮಾನ್ಯವಾಗಿ ಕಟ್ಟಡ ಅಂತ ಕರಿತೇವೆ. ಓಕೆ, ಸೊ ಆ ಕಟ್ಟಡ ದೇವಸ್ಥಾನ ಆಗಿರ್ಬೋದು, ಶಾಲೆ ಆಗಿರ್ಬೋದು, ವಾಸೇತರ ಆಗಿರ್ಬೋದು, ಯಾವುದಕ್ಕೆ ಬೇಕಾದರೂ ಬಳಕೆ ಮಾಡ್ತಿರ್ಬೋದು. ಸೊ ಅದನ್ನು ನಾವೆಲ್ಲವನ್ನು ಕೂಡ ಈ ರೀತಿ ರಚನೆ ಹೊಂದಿರತಕ್ಕಂಥ ನಮ್ಮ ಬ್ಲಾಕಲ್ಲಿ ಬರ್ತಕ್ಕಂಥ ಎಲ್ಲವನ್ನು ನಾವು ಕಟ್ಟಡ ಅಂತ ಪರಿಗಣಿಸಲೇಬೇಕಾಗುತ್ತೆ. ಅದು ಕೆಲವು ಸಾರಿ ಬಹುಮಹಡಿ ಕಟ್ಟಡ ಕೂಡ ಆಗಿರಬಹುದು. ಈಗ ಇಲ್ಲಿ ನೋಡಿ, ನಾನು ಎಕ್ಸಾಂಪಲ್ ತೋರಿಸ್ತೇನೆ. ಇಲ್ಲಿ ನೋಡಿ, ಇದನ್ನು ನಾವು ಕಟ್ಟಡ ಅಂತ ಕರಿತೇವೆ. ಸುತ್ತ 4 ಗೋಡೆ ಇದೆ, ಮೇಲ್ಗಡೆ ಒಂದು ಮೇಲ್ಛಾವಣಿ ಇದೆ. ಸೊ ಇದನ್ನು ಒಂದು ಕಟ್ಟಡ ಅಂತ ಪರಿಗಣಿಸ್ತೀವಿ. ಸೊ ಆದರೆ ಇದೇ ರೀತಿ ನೋಡಿ, ಇಲ್ಲಿ ಇದು ಕೂಡ ಒಂದು ಕಟ್ಟಡವೇ, ಆದರೆ ಇದು ಬಹುಮಹಡಿ ಕಟ್ಟಡವಾಗಿದೆ. ಹಾಗಾದರೆ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ, ಟೆಂಟ್ ಅಂತ ಕರಿತೀವಿ ನಾವು, ಗುಡಾರ ಅಂತ. ಇದನ್ನು ನೀವು ಕಟ್ಟಡ ಅಂತ ಪರಿಗಣಿಸಬಹುದೇ ಅನ್ನೋದಾದರೆ ವಿನಾಯಿತಿ ಸಂದರ್ಭದಲ್ಲಿ ಇದನ್ನು ಕೂಡ ನಾವು ಕಟ್ಟಡ ಅಂತ ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಜನರು ಇಲ್ಲಿ ವಾಸಿಸಲು ಯೋಗ್ಯವಾದಂಥ ಒಂದು ಸ್ಥಳ ಆಗಿರುತ್ತೆ. ಸೊ ಹಾಗಾಗಿ ಈ 3 ರೀತಿಯ ಏನು ನಾನು ತೋರಿಸಿದಲ್ವ, ಇವುಗಳನ್ನು ನಾವು ಕಟ್ಟಡ ಅಂತ ಪರಿಗಣಿಸ್ಬೋದು. ಓಕೆ, ಈಗ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಕಟ್ಟಡ ಅಂದರೆ ಏನು ಅಂತ. ಸೊ ನೆಕ್ಸ್ಟ್ ಹೋಗೋಣ, ಜನವಸತಿ ಮನೆ ಅಂದರೆ ಏನು. ನೋಡಿ, ಕಟ್ಟಡಕ್ಕೂ ಜನವಸತಿ ಮನೆಗೂ ವ್ಯತ್ಯಾಸ ಇರುತ್ತೆ. ಸೊ ಅದಕ್ಕೂ ಮೊದಲು ಈ ಕಟ್ಟಡವನ್ನು ಯಾವುದಕ್ಕೆಲ್ಲ ಬಳಸ್ತಾರೆ ಅನ್ನೋದನ್ನು ಈಗ ನೋಡೋದಾದರೆ, ಸೊ ಕಟ್ಟಡವನ್ನು ಸಾಮಾನ್ಯವಾಗಿ ವಾಸಸ್ಥಾನ ಅಂದರೆ ವಾಸ ಮಾಡೋದಕ್ಕೆ, ರೆಸಿಡೆನ್ಷಿಯಲ್ ಆಗಿ ಬಳಸ್ತೇವೆ. ಇಲ್ಲ ಅಂಗಡಿ ಮಾಡೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ, ಕಚೇರಿಗಳು, ಕಾರ್ಖಾನೆಗಳು, ಕಾರ್ಯಾಗಾರಗಳು, ಕೆಲಸದ ಶೆಡ್ಡು, ಶಾಲೆ, ಪೂಜಾ ಸ್ಥಳ, ಗೋಡೌನು, ಅಂಗಡಿ ಇತ್ಯಾದಿ ಇವಕ್ಕೆಲ್ಲ ನಾವು ಕಟ್ಟಡವನ್ನು ಬಳಸ್ತೇವೆ. ಹಳ್ಳಿ ಕಡೆ ಆದರೆ ದನ ಕಟ್ಟೋದಕ್ಕೆ, ಸ್ಟೋರೇಜ್ ಆಗಿ ಈ ಥರ ಪಂಪ್ ಹೌಸ್ಗಳು, ಸರಿನಾ, ಈ ಥರ ಕೂಡ ಕಟ್ಟಡವನ್ನು ಬಳಸ್ತಾರೆ. ಜೊತೆಗೆ ಇನ್ನೂ ಕೆಲವು ಸರಿ ಏನಾಗುತ್ತೆ, ನಿವಾಸ ಕಮ್ ಅಂಗಡಿ ಆಗಿರುತ್ತೆ. ಅಂದರೆ ವಾಸನೂ ಮಾಡ್ತಾರೆ, ಜೊತೆಗೆ ಅಂಗಡಿಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೂ ಕೂಡ ಈ ಕಟ್ಟಡವನ್ನು ಬಳಕೆ ಮಾಡ್ಬೋದು. ಜೊತೆಗೆ ಕೆಲವು ಸಾರಿ ಕಟ್ಟಡ ಖಾಲಿ ಬೇಕಾದರೆ ಇರ್ಬೋದು, ಸರಿನಾ. ಖಾಲಿ ಇರುವ ಕಟ್ಟಡವನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ನೆನಪಿರಲಿ, ಖಾಲಿ ಇದೆ ಅಂತ ಅದನ್ನು ಬಿಡೋ ಹಾಗಿಲ್ಲ. ಖಾಲಿ ಇರುವ ಕಟ್ಟಡವನ್ನು ನಾವು ಪರಿಗಣಿಸಬೇಕಾಗಿರುತ್ತೆ. ಇದಿಷ್ಟು ಆ ಕಟ್ಟಡದ ಬಳಕೆ ಬಗ್ಗೆ ನೋಡೋದಾದರೆ, ನೆಕ್ಸ್ಟು ಜನಗಣತಿ ಮನೆ ಅಂದರೆ ಏನು ಅಂತ ಈಗ ನೋಡೋಣ. ಕಟ್ಟಡಕ್ಕೂ ಜನಗಣತಿ ಮನೆಗೂ ವ್ಯತ್ಯಾಸ ಇದೆ. ನಾವು ಕಟ್ಟಡ ಅಂದರೆ ತಿಳ್ಕೊಂಡ್ವಿ, 4 ಗೋಡೆ ಇರಬೇಕು, ಮೇಲ್ಛಾವಣಿ ಇರಬೇಕು. ಅದು ಒಂದು ಸಿಂಗಲ್ ಮನೆ ಇರ್ಬೋದು, ಅಥವಾ ಬಹುಮಹಡಿ ಕಟ್ಟಡ ಬೇಕಾದ್ರೆ ಇರ್ಬೋದು, ಗುಡಾರ ಬೇಕಾದರೂ ಇರ್ಬೋದು. ಅದನ್ನು ನಾವು ಕಟ್ಟಡ ಅಂತ ಕರಿತೇವೆ. ಸೊ ಈಗ ಜನಗಣತಿ ಮನೆಗೆ ಬರೋಣ. ಏನು ಜನಗಣತಿ ಮನೆ ಅಂದರೆ, ಇಲ್ಲಿ ಆ್ಯಸ್ ಪರ್ ಸೆನ್ಸಸ್ ಕೆಲವು ರೂಲ್ಸ್ ಇದ್ದಾವೆ. ಕಟ್ಟಡನೂ ಆಗಿರ್ಬೋದು, ಕಟ್ಟಡದ ಭಾಗನೂ ಆಗಿರ್ಬೋದು. ಅಂದರೆ ಪೂರ್ತಿ ಒಂದು ಕಟ್ಟಡನೇ ಒಂದು ಜನಗಣತಿ ಮನೆ ಆಗಿರ್ಬೋದು. ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ತೋರಿಸ್ತೇನೆ ನೋಡಿರಿ, ಇಲ್ಲಿ ಪೂರ್ತಿ ಒಂದೇ ಕಟ್ಟಡ ಇದೆ, ಸರಿನಾ. ಪೂರ್ತಿ ಒಂದೇ ಕಟ್ಟಡ ಇದೆ. ಇದನ್ನು ಪೂರ್ತಿ ಒಂದು ಜನಗಣತಿ ಮನೆ ಅಂತಲೂ ಕೂಡ ನಾವು ಪರಿಗಣಿಸ್ತೇವೆ. ಜೊತೆಗೆ ಜನಗಣತಿ ಮನೆ ಅಂತ ಪರಿಗಣಿಸ್ಬೇಕಂದ್ರೆ ಬಹಳ ಮುಖ್ಯವಾಗಿ ಒಂದು ಪ್ರತ್ಯೇಕ ಮುಖ್ಯ ದ್ವಾರವನ್ನು ಹೊಂದಿರಬೇಕು, ಸರಿನಾ. ಒಂದು ಸಪ್ರೇಟ್ ಒಂದು ಮುಖ್ಯ ದ್ವಾರವನ್ನು, ಮೇನ್ ಡೋರ್ ಅಂತ ಏನು ಕರಿತೀವಿ, ಆ ಮುಖ್ಯ ದ್ವಾರವನ್ನು ಹೊಂದಿರತಕ್ಕಂಥ ಒಂದು ಕಟ್ಟಡವನ್ನು ನಾವು
ಒಂದು ಜನವಸತಿ ಮನೆ ಅಂತ ಪರಿಗಣಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಒಂದು ಕಟ್ಟಡಕ್ಕೆ ಒಂದು ಸಪ್ರೇಟ್ ಮುಖ್ಯವಾದ ದ್ವಾರ ಇದೆ. ಹಾಗಾಗಿ ಅದನ್ನು ಒಂದು ಕಟ್ಟಡ ಒಂದು ಜನವಸತಿ ಮನೆ ಅಂತ ಪರಿಗಣಿಸ್ತೇವೆ. ಜೊತೆಗೆ ಆ ಕಟ್ಟಡ ಯಾರಾದರೂ ವಾಸ ಇರ್ಬೋದು ಅಥವಾ ಖಾಲಿ ಇರ್ಬೋದು, ವಸತಿ ಇರ್ಬೋದು, ವಸತಿ ರಹಿತ ಏನಿರ್ಬೋದು, ವಸತಿ ಕಮ್ ಇತರೆ ಯೂಸೇಜ್ ಕೂಡ ಇರ್ಬೋದು, ಯಾವುದಕ್ಕೆ ಬೇಕಾದರೂ ಇರ್ಬೋದಾಗಿರುತ್ತೆ. ಓಕೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಬರೋದಾದರೆ ಇಲ್ಲಿ ಇದು ಪೂರ್ತಿ ಒಂದು ಕಟ್ಟಡನೇ, ಕಟ್ಟಡ ಒಂದೇ ಇದೆ ಇಲ್ಲಿ. ಯಾಕಂದರೆ ಇಡೀ ಕಟ್ಟಡ ಒಂದೇ ಇದೆ, ಆದರೆ ಈ ಕಟ್ಟಡಕ್ಕೆ 2 ಮುಖ್ಯ ದ್ವಾರ ಇದ್ದಾವೆ. ನೋಡಿ, ಈ ಕಡೆ ಲೆಫ್ಟ್ ಸೈಡ್ ಒಂದು ಮುಖ್ಯ ದ್ವಾರ ಇದೆ, ರೈಟ್ ಸೈಡ್ ಒಂದು ಮುಖ್ಯ ದ್ವಾರ ಇದೆ. ಅಂದರೆ ಇದು ಕಟ್ಟಡ ಒಂದೇ, ಆದರೆ ಜನವಸತಿ ಮನೆಗಳು 2 ಇದ್ದಾವೆ. ಯಾಕಂದರೆ ಇಲ್ಲಿ 2 ಮುಖ್ಯ ದ್ವಾರಗಳಿದ್ದಾವೆ. ನಾವು ಜನವಸತಿ ಮನೆ ಕನ್ಸಿಡರ್ ಮಾಡಬೇಕಂದ್ರೆ ಮುಖ್ಯ ದ್ವಾರವನ್ನು ಆಧಾರವಾಗಿ ಇಟ್ಕೊಳ್ಬೇಕು. ಅದರ ಆಧಾರದ ಮೇಲೆ ಕಟ್ಟಡದಲ್ಲಿ ಜನವಸತಿ ಮನೆಗಳನ್ನು ನಿರ್ಧಾರ ಮಾಡ್ಬೋದು. ಇದು ಪೂರ್ತಿ ಇದು ಒಂದು ಕಟ್ಟಡ ಅಂತ ತಗೊಂಡ್ರೆ ಇಲ್ಲಿ 2 ಮುಖ್ಯ ದ್ವಾರ ಇದ್ದಾವೆ. ಹಾಗಾಗಿ ಇದು 2 ಜನವಸತಿ ಮನೆಗಳು ಇದ್ದಾವೆ ಅಂತ ಅರ್ಥ. ಕೆಲವು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡಿ, ಇದು ಒಂದೇ ಕಟ್ಟಡ ಒಂದು ಜನಗಣತಿ ಮನೆ. ನಾವೀಗ ಮನೆ ಪಟ್ಟಿ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಯಾವ ರೀತಿ ನಂಬರಿಂಗ್ ಮಾಡಬೇಕಂತ ಮನೆಗಳಿಗೆ ಈಗ ನೋಡೋದಾದರೆ, ಈಗ ಮೊದಲನೇ ಕಟ್ಟಡ ನಾವು ಭೇಟಿ ಮಾಡಿದ ನಮ್ಮ ವ್ಯಾಪ್ತಿಯ ಗಣತಿ ವ್ಯಾಪ್ತಿ ಇರ್ತಕ್ಕಂಥ ಮೊದಲನೇ ಕಟ್ಟಡನೇ ಸೊ ಈ ರೀತಿ ಬರ್ತಾ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಮನೆ ಪಟ್ಟಿ ನಕ್ಷೆ ತಯಾರು ಮಾಡೋದಕ್ಕೆ ನಂಬರಿಂಗನ್ನು ಕೊಡ್ತೇವೆ. ಮೊದಲು ಕಟ್ಟಡ ಸಂಖ್ಯೆಯನ್ನು ಕೊಡಬೇಕು. ಸೊ ಯಾವ ರೀತಿ ಕೊಡಬೇಕಂದ್ರೆ, ಆ ಕಟ್ಟಡಕ್ಕೆ ನಾನು ಕೊಟ್ಟಿದ್ದೇನೆ CN1 ಅಂತ ಕೊಟ್ಟಿದ್ದೇನೆ, ಕಟ್ಟಡ ಸೆನ್ಸಸ್ ಕಟ್ಟಡ ಸಂಖ್ಯೆ 1 ಅಂತ. ಇಲ್ಲಿ ಒಂದೇ ಕಟ್ಟಡ ಇದೆ. ಓಕೆನಾ. ಸೊ ಜೊತೆಗೆ ಅಲ್ಲಿ ಒಂದೇ ಜನಗಣತಿ ಮನೆ ಇದೆ. ಇಲ್ಲಿ ಬರೋಣ, ಇಲ್ಲಿ ನೋಡಿ ಕಟ್ಟಡ ಸಂಖ್ಯೆ 2ಕ್ಕೆ ಬರೋಣ. ಇಲ್ಲಿ ಒಂದೇ ಕಟ್ಟಡ ಇದೆ, 2 ಜನಗಣತಿ ಮನೆ ಇದೆ. ಸೊ ಈ ರೀತಿ ಇದ್ದಾಗ ನೀವೇನು ಮಾಡಬೇಕು, CN2 ಅಂತ ಕೊಟ್ಟು ಬ್ರಾಕೆಟಲ್ಲಿ 2 ಅಂತ ಬರಿಬೇಕಿತ್ತು. ಸರಿನಾ. ಬ್ರಾಕೆಟಲ್ಲಿ 2 ಅಂತ ಬರಿಬೇಕು. ಯಾಕಂದರೆ ಕಟ್ಟಡ ಸಂಖ್ಯೆ 2ರಲ್ಲಿ 2 ಜನಗಣತಿ ಮನೆ ಇದಾವಂತ ಅರ್ಥ ಆಗುತ್ತೆ. ಜೊತೆಗೆ ಇಲ್ಲಿಗೆ ಬರೋಣ. ಇಲ್ಲಿ ನೋಡಿ ಕಟ್ಟಡ ಸಂಖ್ಯೆ 3ಕ್ಕೆ ಬಂದಿನಿ. ಇದರಲ್ಲಿ ಒಟ್ಟು 4 ಜನಗಣತಿ ಮನೆ ಇದ್ದಾವೆ. ಸರಿನಾ. ಈ ಪ್ರತ್ಯೇಕವಾಗಿ ಪ್ರತ್ಯೇಕವಾದ ಒಂದೊಂದು ಕಟ್ಟಡಕ್ಕೂ ಒಂದೊಂದು ಮುಖ್ಯವಾದ ದ್ವಾರ ಇರೋದರಿಂದ ಅವುಗಳನ್ನು ಪ್ರತ್ಯೇಕವಾಗಿ ಒಂದೊಂದು ಕಟ್ಟಡವನ್ನು ಇಲ್ಲಿ ಇದು ಒಂದೇ ಕಟ್ಟಡ 4 ಜನವಸತಿ ಮನೆಗಳಿದ್ದಾವೆ. ಸರಿನಾ. ಸೊ ಇದು CN3 ಬ್ರಾಕೆಟಲ್ಲಿ 4 ಅಂತ ಹಾಕಬೇಕು. ನೀವು ಕಟ್ಟಡ ಸಂಖ್ಯೆನ ಮನೆ ಮೇಲೆ ಬರಿಬೇಕಾದ್ರೆ CN3 ಬ್ರಾಕೆಟಲ್ಲಿ 4 ಅಂತ ಹಾಕಿದರೆ ಕಟ್ಟಡ 3ರಲ್ಲಿ 4 ಜನವಸತಿ ಮನೆಗಳು ಬರ್ತವೆ ಅಂತ ಅರ್ಥ ಆಗುತ್ತೆ. ಸರಿನಾ. ಸೊ ಈ ರೀತಿ ಇರೋದಾದರೆ ನೆಕ್ಸ್ಟ್ ಕೆಲವು ಇದು ನೋಡೋದಾದರೆ, ಕೆಲವು ಸರಿ ಅಪಾರ್ಟ್ಮೆಂಟ್ಗಳಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪ್ರಕರಣ A ಅಂತ ಇದೆ, ಅಂದರೆ ಸಿಚುವೇಶನ್ A ಅಂತ ಇದ್ದರೆ ಇಡೀ ರಚನೆಯನ್ನು ಇಲ್ಲಿ ಕಾಣ್ತಕ್ಕಂಥ ಇಡೀ ಅಪಾರ್ಟ್ಮೆಂಟನ್ನು ನಾವು ಒಂದು ಕಟ್ಟಡವಂತ ಪರಿಗಣಿಸಬೇಕು. ನಂತರ ಪ್ರತಿಯೊಂದು ಮುಖ್ಯ ದ್ವಾರವನ್ನು ಹೊಂದಿರತಕ್ಕಂಥ ಪ್ರತಿಯೊಂದು ಕಟ್ಟಡವನ್ನು ಪ್ರತ್ಯೇಕ ಒಂದು ಜನವಸತಿ ಮನೆ ಅಂತ ಪರಿಗಣಿಸಿದರೆ ಇದು ಒಂದು ಬಿಲ್ಡಿಂಗು 6 ಜನಗಣತಿ ಮನೆ ಅಂತ ಆಗುತ್ತೆ. ಒಂದೇ ಬಿಲ್ಡಿಂಗು 6 ಜನಗಣತಿ ಮನೆ ಅಂತ ಆಗುತ್ತೆ. ಒಂದು ವೇಳೆ ಪ್ರಕರಣ B ಇದೆ. ಸೊ ಇದೇ ಕಟ್ಟಡಕ್ಕೆ ನಿಮ್ಮ ಸ್ಥಳೀಯ ಪ್ರಾಧಿಕಾರದಿಂದ ಅವರು ಏನಾದರೂ ಕೆಲವು ನಂಬರ್ಗಳನ್ನು ಕೊಟ್ಟಿರ್ತಾರೆ. ಹೆಂಗೆ ಕೊಟ್ಟಿರ್ತಾರೆ ಅಂದರೆ, ಒಂದೊಂದು ಕಟ್ಟಡಕ್ಕೂ ಒಂದೊಂದು ಮನೆಯನ್ನು ಒಂದೊಂದು ಕಟ್ಟಡ ಅಂತ ಅವ್ರು ಪರಿಗಣಿಸಿ ಅವ್ರೇನು ಮಾಡ್ತಾರೆ, ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಅಂಥ ಸಂದರ್ಭ ಏನಾದರೂ ನಿಮಗೆ ಬಂದಿದ್ದರೆ ನೀವು ಪ್ರತಿಯೊಂದು ಜನವಸತಿ ಮನೆಯನ್ನು ಪ್ರತ್ಯೇಕ ಕಟ್ಟಡ ಅಂತ ಪರಿಗಣಿಸಬೇಕಾಗುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಇದು 6 ಕಟ್ಟಡ ಆಗುತ್ತೆ, ಪ್ರತ್ಯೇಕವಾಗಿ 6 ಜನವಸತಿ ಮನೆಗಳಾಗ್ತವೆ. ಸರಿನಾ. ಸೊ ಇದಿಷ್ಟು ಈ ಒಂದು ಕಟ್ಟಡಕ್ಕೆ ನಂಬರಿಂಗ್ ಕೊಡೋದಾದರೆ. ಇನ್ನು ಕೇಳೋದಾದರೆ ಇನ್ಸ್ಟಿಟ್ಯೂಷನಲ್ ಹೌಸ್ ಹೋಲ್ಡ್ ಅಂತ ಕರಿತೀವಿ. ಸಂಸ್ಥಾ ರೂಪದ ಕುಟುಂಬಗಳು. ಯಾವನ್ನೆಲ್ಲ ನಾವು ಸಂಸ್ಥಾ ರೂಪದ ಕುಟುಂಬ ಅಂತ ಕರಿತೀವಿ ಅಂದರೆ, ಅಲ್ಲಿರ್ತಕ್ಕಂಥ ಎಲ್ಲರೂ ವಾಸ ಮಾಡ್ತಾ ಇರಬೇಕು. ಅವರೆಲ್ಲ ಒಂದೇ ಅಡುಗೆ ಮನೆಯಿಂದ ತಯಾರಾದ ಊಟವನ್ನು ತಯಾರಿಸ್ತಾರೆ, ಬಟ್ ಒಬ್ರಿಗೊಬ್ರಿಗೂ ಸಂಬಂಧ ಇರೋಲ್ಲ. ಫಾರ್ ಎಕ್ಸಾಂಪಲ್ ಯಾವೆಲ್ಲ ಸಂಸ್ಥಾ ರೂಪಕ್ಕೆ ಬರ್ತಾವಂದರೆ, ಹಾಸ್ಟೆಲ್ಗಳು ಬರ್ತವೆ, ಆಮೇಲೆ ಬೋರ್ಡಿಂಗ್ ಸ್ಕೂಲ್ಗಳು, ಬೋರ್ಡಿಂಗ್ ಹೌಸ್ಗಳು ಬರ್ತವೆ, ಜೈಲುಗಳು ಬರ್ತವೆ, ವೃದ್ಧಾಶ್ರಮಗಳು ಬರ್ತವೆ, ಮೆಸ್ಗಳು ಬರ್ತವೆ,
ಪಿ ಜಿಗಳು ಬರ್ತವೆ. ಇವಿಷ್ಟೇ ಏನಾಗ್ತವೆ, ಸಂಸ್ಥಾ ರೂಪಕ್ಕೆ ಬರ್ತವೆ. ಕೆಲವರು ಶಾಲಾ ಕಾಲೇಜು ಎಲ್ಲ ಬರ್ತವೆ ಅಂತಾರೆ, ತಪ್ಪು. ಶಾಲೆಗಳು ಕಾಲೇಜುಗಳು ಸಂಸ್ಥಾ ರೂಪಕ್ಕೆ ಬರೋದಿಲ್ಲ. ಸಂಸ್ಥಾ ರೂಪ ಅಂದರೆ ಹಾಸ್ಟೆಲ್ಲು, ಬೋರ್ಡಿಂಗ್ ಹೌಸು, ಜೈಲು, ಆಶ್ರಮ, ವೃದ್ಧಾಶ್ರಮ, ಪಿ ಜಿ ಇವಷ್ಟೇ ಬರ್ತವೆ ಸಂಸ್ಥಾ ರೂಪಕ್ಕೆ. ಸರಿನಾ? ಇವನ್ನ ಬಿಟ್ಟು ಬೇರೆ ಯಾವುವು ಸಂಸ್ಥಾ ರೂಪಕ್ಕೆ ಬರೋದಿಲ್ಲ. ನೆಕ್ಸ್ಟು ಮನೆ ಬಳಕೆಗೆ ಸಂಬಂಧಪಟ್ಟಂತೆ ಮನೆಗಳನ್ನು ಯಾವ ರೀತಿ ಗುರುತಿಸಬೇಕು ಅಂತ ನೋಡೋದಾದರೆ, ಈಗ ನೋಡಿ ಇಲ್ಲಿ ಒಟ್ಟು 6 ಕಟ್ಟಡಗಳಿದ್ದಾವೆ. ಮೊದಲೇ 1ರಿಂದ ಹಿಡಿದು 4ನೇ ಕಟ್ಟಡದವರೆಗೆ ಒಂದೇ ಕಟ್ಟಡ, ಒಂದೇ ಜನಗಣತಿ ಮನೆ. ಸೊ ಹಾಗಾಗಿ ಮೊದಲನೇ ಕಟ್ಟಡಕ್ಕೆ CN1 ಅಂತ ಕೊಡ್ತೀವಿ, 2ನೇ ಕಟ್ಟಡಕ್ಕೆ CN2 ಅಂತ ಕೊಡ್ತೇವೆ, 3ನೇ ಕಟ್ಟಡಕ್ಕೆ CN3 ಅಂತ ಕೊಡ್ತೇವೆ, 4ನೇ ಕಟ್ಟಡಕ್ಕೆ CN4 ಅಂತ ಕೊಡ್ತೇವೆ, 5ನೇ ಕಟ್ಟಡದಲ್ಲಿ 2 ಜನವಸತಿ ಮನೆಗಳಿದ್ದಾವೆ. ಸೊ ಹಾಗಾಗಿ CN5 ಅಂತ ಕೊಟ್ಟು ಬ್ರಾಕೆಟಲ್ಲಿ 2 ಅಂತ ಬರ್ತೀವಿ. ಅಂದರೆ ಅರ್ಥ 5ನೇ ಕಟ್ಟಡದಲ್ಲಿ 2 ಜನವಸತಿ ಮನೆ ಇದ್ದಾವಂತ. ನೆಕ್ಸ್ಟ್ 6ನೇ ಕಟ್ಟಡದಲ್ಲಿ 3 ಜನವಸತಿ ಮನೆ ಇದ್ದಾವೆ. ಯಾಕಂದರೆ ಅಲ್ಲಿ 3 ಕಟ್ಟಡಗಳು ಪ್ರತ್ಯೇಕವಾದ ಮುಖ್ಯ ದ್ವಾರ ಇದ್ದಾವೆ. ಹಾಗಾಗಿ ಒಂದೊಂದನ್ನು ನಾವು ಜನವಸತಿ ಮನೆ ಅಂತ ಪರಿಗಣಿಸಿದರೆ ಆ ಕಟ್ಟಡದಲ್ಲಿ 3 ಜನವಸತಿ ಮನೆಗಳಿದ್ದಾವೆ. 6ನೇ ಕಟ್ಟಡದಲ್ಲಿ 3 ಜನವಸತಿ ಇದ್ದರೆ CN6 ಅಂತ ಕೊಟ್ಟು ಬ್ರ್ಯಾಕೆಟಲ್ಲಿ 3 ಅಂತ ಪರಿಗಣಿಸ್ತೇವೆ. ಸರಿನಾ? ಸೊ ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕೆಲವು ಸಾರಿ ಇಲ್ಲಿ ನೋಡಿ, ಈ ಕಡೆ ಒಂದು ಕಾಣಿಸ್ತಾ ಇದೆ, ಇದು ಒಂದು ಹಾಸ್ಟೆಲ್ ಚಿತ್ರ. ಇದು ಹಾಸ್ಟೆಲ್ ಚಿತ್ರ. ಇದು ಪೂರ್ತಿ 7ನೇ ಕಟ್ಟಡ ಇದು. ಸರಿನಾ? 7ನೇ ಕಟ್ಟಡದಲ್ಲಿ ನಾನು 3 ಹಾಕಿದ್ದೀನಿ ಬ್ರಾಕೆಟಲ್ಲಿ. ಅಂದರೆ ಅರ್ಥ ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಹಾಸ್ಟೆಲ್ಲು, ಅದು ಸಂಸ್ಥಾ ರೂಪಕ್ಕೆ ಬರುತ್ತೆ. ನೆಕ್ಸ್ಟು ಅದ್ರ ಪಕ್ಕ 2 ಇದ್ದಾವೆ. ಅದರಲ್ಲಿ ಒಂದು ವಾರ್ಡನ್ದು, ಇನ್ನೊಂದು ಅಡುಗೆಯವ್ರದ್ದು. ಅವರು ಪ್ರತ್ಯೇಕವಾದ ಕೊಠಡಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಹಾಸ್ಟೆಲನ್ನು ಸಂಸ್ಥಾ ರೂಪ ಅಂತ ಪರಿಗಣಿಸಬೇಕು. ಅದರ ಪಕ್ಕ ಪ್ರತ್ಯೇಕವಾಗಿ ವಾಸ ಮಾಡ್ತಕ್ಕಂಥ ಅಡುಗೆಯವರು ಮತ್ತು ವಾರ್ಡನನ್ನು ಪ್ರತ್ಯೇಕ ಸಾಮಾನ್ಯ ಕುಟುಂಬ ಅಂತ ಪರಿಗಣಿಸಬೇಕಾಗುತ್ತೆ. ಸರಿನಾ? ಜೊತೆಗೆ ನೆಕ್ಸ್ಟ್ ಇನ್ನೂ ಒಂದು ಸಿಚುವೇಶನ್ ಇದೆ. ಇಲ್ಲಿ 5 ಕಟ್ಟಡಗಳು ಒಂದ್ರ ಪಕ್ಕ 5 ಇದ್ದಾವೆ. ಈ 5 ಕಟ್ಟಡಗಳಲ್ಲಿ ಏನಾಗಿದ್ದಾವೆ, ಮೊದಲ 2 ಕಟ್ಟಡಗಳು ಒಂದು ಕುಟುಂಬಕ್ಕೆ ಸೇರ್ತವೆ, ನಂತರ 3 ಕಟ್ಟಡಗಳು ಮತ್ತೊಂದು ಕುಟುಂಬಕ್ಕೆ ಸೇರ್ತವೆ. ಆಗ ನಾವೇನು ಮಾಡಬೇಕು, ಮೊದಲ 2 ಕಟ್ಟಡಗಳನ್ನು ಒಂದು ಒಬ್ಬರಿಗೆ ಸೇರಿರೋದ್ರಿಂದ ಅದನ್ನ ಒಂದು ಕಟ್ಟಡ ಅಂತ ಪರಿಗಣಿಸಬೇಕು. ನೆಕ್ಸ್ಟ್ ನಂತರದ 3 ಏನಿದ್ದಾವೆ ಕಟ್ಟಡಗಳನ್ನು ಮತ್ತೊಂದು ಕುಟುಂಬಕ್ಕೆ ನಾವು ಪ್ರತ್ಯೇಕವಾಗಿ ಒಂದು ಕಟ್ಟಡ ಅಂತ ಪರಿಗಣಿಸಬೇಕಾಗಿರುತ್ತೆ. ಸರಿನಾ? ಇದು ಡಿಪೆಂಡಿಂಗ್ ಅಪಾನ್ ಓನರ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲ 2 ಕಟ್ಟಡ ಒಬ್ಬ ಓನರ್ಗೆ ಸಂಬಂಧಪಟ್ಟಿದ್ದಾವೆ, ನಂತರದ 3 ಕಟ್ಟಡ ಮತ್ತೊಬ್ಬ ಓನರ್ಗೆ ಸಂಬಂಧಪಟ್ಟಿರ್ತವೆ. ಅಂಥ ಟೈಮಲ್ಲಿ ಮೊದಲ 2 ಕಟ್ಟಡ ಅವನ್ನು ಸೇರಿಸಿ ಒಂದು ಬಿಲ್ಡಿಂಗ್ ಅಂತ ಮಾಡಿರಿ. ನೆಕ್ಸ್ಟ್ 3 ರೂಮ್ಗಳನ್ನು ಮತ್ತೊಂದು ಬಿಲ್ಡಿಂಗ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸರಿನಾ? ಸೊ ಇದಾದ ನಂತರ ಕೆಲವು ಸಾರಿ ಹಳ್ಳಿಗಳಲ್ಲಿ ಈ ರೀತಿ ಒಂದು ಸಿಚುವೇಶನ್ ಬರ್ಬೋದು. ಏನಿದೆ ಅಂದರೆ, ಒಂದು ಆವರಣದಲ್ಲಿ ಒಂದು ಮುಖ್ಯವಾಸ ಇರುತ್ತೆ, ಸಪ್ರೇಟಾಗಿ ಅಡುಗೆ ಮನೆ ಇರುತ್ತೆ, ಸಪ್ರೇಟ್ ಶೌಚಾಲಯ ಇದೆ, ಸಪ್ರೇಟ್ ವರಾಂಡ ಇದೆ. ಸೊ ಈ ರೀತಿ ಇದ್ದಾಗ ಎಲ್ಲವನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕಂತ ನೀವು ಗೊಂದಲ ಆಗ್ಬೋದು. ಖಂಡಿತ ಇಲ್ಲ. ಇದಷ್ಟನ್ನು ಒಂದೇ ಬಿಲ್ಡಿಂಗು, ಒಂದೇ ಸೆನ್ಸಸ್ ಹೌಸ್ ಅಂತ ಪರಿಗಣಿಸಬೇಕು. ಓಕೆ? ಸೊ ಇದಿಷ್ಟು ಕಟ್ಟಡ ಮತ್ತು ಜನವಸತಿ ಮನೆಗಳ ಒಂದು ಪರಿಕಲ್ಪನೆ ನಿಮಗೆ ಸಿಕ್ಕಿದೆ ಅನಿಸುತ್ತೆ. ಸೊ ಇಷ್ಟು ಸಿಕ್ಕರೆ ಸಾಕು. ನಂಬರಿಂಗ್ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಸೊ ಈಗ ಆ್ಯಪಲ್ಲಿ ನಾವು ಮೊದಲ 3 ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಂತರ 4ರಿಂದ 32ನೇ ಪ್ರಶ್ನೆವರೆಗೂ ಸುಲಭವಾಗಿ ಹೋಗ್ತಾ ಹೋಗುತ್ತೆ. ಏನು ಬರ್ತವೆ ಮೊದಲ 3 ಪ್ರಶ್ನೆ, ಸಾಲಿನ ಸಂಖ್ಯೆ, ಕಟ್ಟಡ ಸಂಖ್ಯೆ, ಜನವಸತಿ ಮನೆ ಸಂಖ್ಯೆ. ಇದನ್ನು ನಾವು ನೀಟಾಗಿ ಕೊಡಬೇಕು. ಓಕೆ? ಸೊ ಇಲ್ಲಿ ಯಾವ ರೀತಿ ಕೊಡ್ತೀರೋ ಹಾಗೆ ಕಂಟಿನ್ಯೂ ನಂಬರ್ಗಳು ಆಟೋಮೆಟಿಕ್ಕಾಗಿ ಎಲ್ಲವೂ ಜನರೇಟ್ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ನಾವು ಹುಷಾರಾಗಿ ನಂಬರನ್ನು ಕೊಡಬೇಕು. ಕಟ್ಟಡ ಸಂಖ್ಯೆ ಯಾವ ರೀತಿ ಕೊಡಬೇಕು, ಜನವಸತಿ ಮನೆ ಯಾವ ರೀತಿ ಕೊಡಬೇಕು ಅಂತ ಈಗ ನೋಡೋದಾದರೆ, ಸೊ ನೋಡಿ, ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ 1 ಏನಿದೆ, ಸಾಲಿನ ಸಂಖ್ಯೆ ಅಂತ ಇದೆ. ಏನು ಸಾಲಿನ ಸಂಖ್ಯೆ ಅಂದರೆ, ನಾವು ಜನರಲಾಗಿ ಹೇಳೋದಾದರೆ ಕ್ರಮ ಸಂಖ್ಯೆ ಅಂತ ಕರಿತೇವೆ. ಓಕೆನಾ? ಕ್ರಮ ಸಂಖ್ಯೆ. ಸೊ ಈ ಸಾಲಿನ ಸಂಖ್ಯೆ ಏನಿದೆಯಲ್ವಾ, ಗಣತಿದಾರರು ಭರ್ತಿ ಮಾಡೋಲ್ಲ, ಆಟೋಮೆಟಿಕ್ಕಾಗಿ ಆ್ಯಪೇ ಜನ್ರೇಟ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಮನೆಗೆ. ನಾವು ಯಾವಾಗ ಗಣತಿ ಸ್ಟಾರ್ಟ್ ಮಾಡ್ತೀವೋ ಮೊದಲೇ ಮನೆಗೆ 001, 002, 003 ಅಂದರೆ ಸೀರಿಯಲ್ ನಂಬರ್ ಅಂತ ಏನು ಕರಿತೀವಿ ನಾವು ಜನರಲಾಗಿ, ಅದನ್ನೇ ನಾವು ಸಾಲಿನ ಸಂಖ್ಯೆ ಅಂತ ಕರಿತೀವಿ. ಅದನ್ನು ಗಣತಿದಾರರ ಎಂಟ್ರಿ ಮಾಡೋಂಗಿಲ್ಲ, ಆ್ಯಪ್ ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡ್ಕೊಂತ ಹೋಗುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಹೋಗೋಣ. ಕಟ್ಟಡದ ಸಂಖ್ಯೆ. ಸೊ ಕಟ್ಟಡದ ಸಂಖ್ಯೆ ಯಾವುದನ್ನು ಹಾಕಬೇಕಂದ್ರೆ
ನಾವು ಮನೆ ಪಟ್ಟಿಯನ್ನು ಆಲ್ರೆಡಿ ಮಾಡಿದ್ದೇವೆ. ಗಣತಿ ಮಾಡೋದಕ್ಕಿಂತ ಮುಂಚೆ ಮನೆ ಪಟ್ಟಿಯನ್ನು ಮಾಡ್ಕೊಂಡಿರ್ತೇವೆ. ಆ ಮನೆ ಪಟ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ಪ್ರತಿಯೊಂದು ಕಟ್ಟಡಕ್ಕೂ ನಾವೇನು ಮಾಡಿರ್ತೀವಿ, CN ಅಂತ ಹೇಳಿ ಒಂದು ನಂಬರನ್ನು ಕೊಟ್ಟಿರ್ತೀವಿ. CN1, CN2, CN3, CN4 ಅಂತ. ಅದನ್ನೇ ಕಟ್ಟಡದ ಸಂಖ್ಯೆ ಅಂತ ಕರಿತೇವೆ. ಅದನ್ನು ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಕಟ್ಟಡ ಸಂಖ್ಯೆನ ನಮೂದಿಸಬೇಕು ಅಥವಾ ಆಯ್ಕೆ ಮಾಡಿ ಅಂತ ಇದೆ. ಸೊ ನಿಮ್ಗೆ ಇಲ್ಲಿ ಮತ್ತೆ ಒಂದು ಗೊಂದಲ ಬರುತ್ತೆ. ಇಲ್ಲಿ ನಮೂದಿಸಿ ಜೊತೆಗೆ ಆಯ್ಕೆ ಮಾಡಿ ಅಂತಲೂ ಇದೆ. ಯಾಕೆ ನಮೂದಿಸಿ ಒಂದೇ ಇದೆ ಸಾಕಾಯ್ತಲ್ವ, ಆಯ್ಕೆ ಮಾಡೋ ಅವಕಾಶ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆ ಅದನ್ನು ಹೇಳ್ತೀನಿ ನೋಡಿ. ನೀವು ಈಗ ಜನಗಣತಿ ಮಾಡೋದಕ್ಕೆ ಹೋಗಿದ್ದೀರಿ, 1ನೇ ಕಟ್ಟಡವನ್ನು ಮಾಡಿದ್ದೀರಿ, ನೆಕ್ಸ್ಟ್ 2ನೇ ಕಟ್ಟಡಕ್ಕೆ ಹೋಗ್ತೀರಿ. ಆ 2ನೇ ಕಟ್ಟಡದಲ್ಲಿ 2 ಜನವಸತಿ ಮನೆಗಳು ಇರ್ತಾವೆ ಅಂತ ತಿಳ್ಕೊಳ್ಳಿ. ಆಗ ನೀವೇನು ಮಾಡ್ತೀರಿ, ಆ 2ನೇ ಕಟ್ಟಡದಲ್ಲಿ 2 ಜನವಸತಿ ಮನೆಗಳಿದ್ದಾಗ ಆ 2 ಜನವಸತಿ ಮನೆಗಳಲ್ಲಿ ಒಂದು ಮನೆಯ ಮಾಹಿತಿ ನಿಮಗೆ ಸಿಗುತ್ತೆ, ಇನ್ನೊಂದು ಮನೆ ಏನಾಗಿರುತ್ತೆ ಬೀಗ ಹಾಕ್ಕೊಂಡು ಹೋಗಿರ್ತಾರೆ. ಸೊ ಆಗ ನೀವೇನು ಮಾಡ್ತೀರಿ, ಕಟ್ಟಡ ಸಂಖ್ಯೆ 2 ಅಂತ ಕೊಟ್ಬಿಟ್ಟು ಅದರಲ್ಲಿ ಒಂದು ಜನಗಣತಿ ಮಾಡ್ತೀರಿ, ನೆಕ್ಸ್ಟ್ ಇನ್ನೊಂದು ಹಂಗೆ ಬಿಟ್ಟಿರ್ತೀರಿ, ಇದು ಬೀಗ ಅಂತ ಮಾಡಿರ್ತೀರಿ. ಸೊ ನೆಕ್ಸ್ಟ್ ನಾಳೆ ಬರ್ತೀರಿ, ಇನ್ನೇನು ಬೀಗ ಹಾಕಿರ್ತಾರಲ್ವ ಅವ್ರು ಇವತ್ತು ನಿಮಗೆ ಅವೈಲಬಿಲಿಟಿ ಹಾಕ್ತಾರೆ. ಯಾವಾಗ 2ನೇ ಕಟ್ಟಡದಲ್ಲಿ ಇರ್ತಕ್ಕಂಥ ನಿನ್ನೆ ಬೀಗ ಹಾಕಿದ ಮನೆ ಇವತ್ತು ನಿಮಗೆ ಅವೈಲಬಿಲಿಟಿ ಇರುತ್ತೆ. ಆಗ ನೀವೇನು ಮಾಡಬೇಕಾಗುತ್ತೆ, ಆಲ್ರೆಡಿ ಕಟ್ಟಡ ಸಂಖ್ಯೆ 2 ನಮೂದಿಸಿದ್ದೀರಿ. ಈಗ ಆಲ್ರೆಡಿ ನಮೂದಿಸಿ ನೀವು ಮುಂದಕ್ಕೆ ಸುಮಾರು ಒಂದು 10 ಕಟ್ಟಡವನ್ನು ಮಾಡಿದ್ದೀರಿ. ಈಗ ವಾಪಸ್ ನೀವು ಎಲ್ಲಿಗೆ ಬರಬೇಕು, 2ನೇ ಕಟ್ಟಡದಲ್ಲಿ 2ನೇ ಮನೆ ನೆನ್ನೆ ಬೀಗ ಆಗಿತ್ತಲ್ಲ ಅದನ್ನ ಪೂರ್ಣ ಮಾಡಬೇಕು. ಅಂಥ ಟೈಮಲ್ಲಿ ಈ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದರೆ ನೀವೆಷ್ಟು ಕಟ್ಟಡಗಳನ್ನು ಮಾಡಿರ್ತೀರಿ ಅಷ್ಟು ನಂಬರ್ ಅಲ್ಲಿ ಬರ್ತವೆ. ನೀವು ಯಾವ ಕಟ್ಟಡವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಂಬರನ್ನು ಅಲ್ಲಿ ಇದಕ್ಕೆ ಅದು ಆಯ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ. ಈಗ ನೀವೇನು ಮಾಡ್ತೀರಿ, ಡ್ರಾಪ್ ಡೌನ್ ಕ್ಲಿಕ್ ಮಾಡ್ತೀರಿ. ನಾನು ಏನು ಆಲ್ರೆಡಿ ಕಟ್ಟಡ ಸಂಖ್ಯೆ 2ರಲ್ಲಿ ಒಂದು ಮನೆ ಮಾಡಿದ್ರಲ್ವ, ಹೇಗೇನು ಕಟ್ಟಡ ಸಂಖ್ಯೆ 2ಅನ್ನು ಸೆಲೆಕ್ಟ್ ಮಾಡ್ಕೊತೀರಿ, ಬೀಗ ಆಗಿರ್ತಕ್ಕಂಥ ಮನೆಯನ್ನು ಕಂಪ್ಲೀಟ್ ಮಾಡ್ಕೊಂಬರ್ತೀರಿ. ಆ ಒಂದು ಉದ್ದೇಶಕ್ಕೆ ಈ ಆಯ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಹೋಗೋಣ ಜನಗಣತಿ ಮನೆ ಸಂಖ್ಯೆ. ಸೊ ಈ ಜನಗಣತಿ ಮನೆ ಸಂಖ್ಯೆನ ಇಲ್ಲಿ 2 ಆಪ್ಷನ್ಸ್ ಇದೆ, ಪುನರಾವರ್ತಿಸಿ ಮತ್ತು ಹೊಸದು ಅಂತ. ಸರಿನಾ? ಈ ಪುನರಾವರ್ತಿಸಿ ಯಾವಾಗ ಕೊಡಬೇಕು, ಹೊಸದು ಯಾವಾಗ ಕೊಡಬೇಕಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಸೊ ನಾವು ಪ್ರತಿಯೊಂದು ಹೊಸ ಗಣತಿ ಮನೆ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಹೊಸದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಆಟೋಮೆಟಿಕ್ಕಾಗಿ ಜನವಸತಿ ಮನೆ ಸಂಖ್ಯೆ ಅದೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದು ನಾವು ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ. 0001 ಅಂತ ಕ್ರಿಯೇಟ್ ಆಗುತ್ತೆ ಫಸ್ಟ್ನೇ ಮನೆಯಿಂದ. ನಾವು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಈಗ ಕೆಲವು ಸನ್ನಿವೇಶಗಳೊಂದಿಗೆ ಈ ಒಂದು ಆಪ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸನ್ನಿವೇಶ 1 ಇಲ್ಲಿ ನೋಡಿ, ಗಣತಿದಾರರು ಒಂದು ಕಟ್ಟಡಕ್ಕೆ ಭೇಟಿ ನೀಡಿದ್ದಾರೆ. ಆಗ ಅಲ್ಲಿ ಒಂದೇ ಕಟ್ಟಡ ಇದೆ ಮತ್ತು ಅದರಲ್ಲಿ ಒಂದೇ ಜನಗಣತಿ ಮನೆ ಇದೆ. ಆಗ ಗಣತಿದಾರರು HLO ಆ್ಯಪ್ನಲ್ಲಿ ಏನು ಮಾಡಬೇಕು ಅಂತ ನೋಡೋದಾದರೆ, ಸೊ ಈ ಸಿಚುಯೇಷನ್ ನಾನು ಹೇಳ್ತಾ ಹೋಗ್ತೀನಿ, ಜಸ್ಟ್ ಹಾಗೆ ಇಮ್ಯಾಜಿನ್ ಮಾಡ್ಕೊಂತ ಹೋಗಿ. ಸರಿನಾ? ಇಲ್ಲಿ ಆಗ ಎಕ್ಸಾಂಪಲ್ ನಿಮಗೆ ತೋರಿಸ್ತೇನೆ ನೋಡಿ. ಈಗ ಇದೇ ಸಿಚುಯೇಷನ್ನು, ಗಣತಿದಾರರು ಈ ಒಂದು ನಾನಿಲ್ಲಿ ಹೆಂಗೆ ಬ್ಲೂ ಕಾಣ್ತಾ ಇದೆಯಲ್ಲ ಆರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಈ ಒಂದು ಮನೆಗೆ ಭೇಟಿ ನೀಡ್ತಾರೆ. ಮೊದಲೇ ಮನೆಯೇ ಅದೇ ಅಂತ ತಿಳ್ಕೊಳ್ಳಿ. ಸರಿನಾ? ಅವ್ರು ಆಲ್ರೆಡಿ ಕಟ್ಟಡದ ಮೇಲೆ ಬರ್ದಾರೆ CN1 ಅಂತ ಬರೆದಿರ್ತಾರೆ. ಸೊ ಅಲ್ಲಿ ಏನು ಮಾಡಬೇಕು, CN ಹಾಕೋ ಅವಶ್ಯಕತೆ ಇಲ್ಲ. ಅಲ್ಲಿ ಕಟ್ಟಡ ಸಂಖ್ಯೆ ನಮೂದಿಸಬೇಕಾದ್ರೆ ಜಸ್ಟ್ 1 ಅಂತ ಟೈಪ್ ಮಾಡಿ ಸಾಕು, ಅಲ್ಲಿ ಕಟ್ಟಡ ಸಂಖ್ಯೆ 1 ಅಂತ ತಗೊಳುತ್ತೆ. ಓಕೆ ನೋಡಿ, ಇಲ್ಲಿ ಕಟ್ಟಡ ಸಂಖ್ಯೆ ನಮೂದಿಸಿ ಅಂತೈತಲ್ವ, ಇಲ್ಲಿ ಜಸ್ಟ್ 1 ಅಂತ ಕ್ಲಿಕ್ ಮಾಡಿದರೆ ಸಾಕು, ಕಟ್ಟಡ ಸಂಖ್ಯೆ ಮುಗಿಯಿತು. ಸೊ ಈಗ ನೆಕ್ಸ್ಟು ಜನವಸತಿ ಮನೆ ಸಂಖ್ಯೆ. ಸೊ ಅದಕ್ಕೆ ಅವ್ರೇನು ಮಾಡಬೇಕು, ಇಲ್ಲಿ ಹೊಸದು ಅಂತ ಇದೆಯಲ್ವ, ಆ ಹೊಸದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಹೊಸದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ, 0001 ಅಂತ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಸರಿನಾ? ನಂತರ ಮುಂದಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು 4ರಿಂದ 34ರವರೆಗೂ ಕ್ವಶನ್ಗಳು ಓಪನ್ ಆಗ್ತವೆ. ಅವನ್ನ ಎಂಟ್ರಿ ಮಾಡ್ತೀರಿ, ಮಾಹಿತಿಯನ್ನು ಸಬ್ಮಿಟ್ ಕೊಡ್ತೀರಿ, ಮುಗೀತು ಆ ಒಂದು ಮನೆ. ಓಕೆನಾ? ಇದು ಸನ್ನಿವೇಶ 1. ಓಕೆ, ಈಗ ನೆಕ್ಸ್ಟ್ ಸನ್ನಿವೇಶ 2. ಏನು ಸನ್ನಿವೇಶ 2 ಅಂತ ನೋಡೋದಾದರೆ, ಗಣತಿದಾರರು ಈಗ ಮತ್ತೊಂದು ಪಕ್ಕದ ಕಟ್ಟಡಕ್ಕೆ ಭೇಟಿ ನೀಡಿದ್ದಾರೆ. ಆಗ ಅಲ್ಲಿ ಒಂದು ಕಟ್ಟಡ ಇರುತ್ತೆ, ಅದರಲ್ಲಿ ಪ್ರತ್ಯೇಕ ಮುಖ್ಯ ದ್ವಾರ ಇರ್ತಕ್ಕಂಥ 2 ಜನಗಣತಿ ಮನೆ ಇದ್ದಾವೆ. ಆಗ ಗಣತಿದಾರರು ಆ ಆ್ಯಪಲ್ಲಿ ಕಟ್ಟಡದ ಮೊದಲ ಮನೆಗೆ ಭೇಟಿ ನೀಡಿದ್ದಾರೆ. ಅವ್ರು ಯಾವ ರೀತಿ ಮಾಹಿತಿನ ಎಂಟ್ರಿ ಮಾಡಬೇಕು ಅಂತ ನೋಡೋದಾದರೆ ನೋಡಿ, ಇದೇ ಕಟ್ಟಡ ಸಂಖ್ಯೆ, ಈ ಒಂದು ಮನೆಗೆ ಗಣತಿದಾರರು ಭೇಟಿ ನೀಡಿದ್ದಾರೆ. ಇದು ಸನ್ನಿವೇಶ 2.
ಸೊ ಈ ಒಂದು ಗಣತಿ ಮನೆಗೆ ಭೇಟಿ ನೀಡಿದ್ದಾರೆ. ಸೊ ಆಲ್ರೆಡಿ ಕಟ್ಟಡ ಸಂಖ್ಯೆ CN2 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 2 ಜನವಸತಿ ಮನೆಗಳಿದ್ದಾವೆ. ಈಗ ಕಟ್ಟಡದವರು ಈಗ ಎಡಭಾಗದ ಮನೆಗೆ ಹೋಗಿದ್ದಾರೆ. ಆಗ ಅವರು ಕಟ್ಟಡ ಸಂಖ್ಯೆ ಏನಂತ ಟೈಪ್ ಮಾಡ್ತಾರೆ, 2 ಅಂತ ಟೈಪ್ ಮಾಡ್ತಾರೆ. ಓಕೆನಾ, 2 ಅಂತ ಟೈಪ್ ಮಾಡ್ತಾರೆ. ನೆಕ್ಸ್ಟ್ ಜನವಸತಿ ಮನೆ ಸಂಖ್ಯೆ ಹೊಸದು ಅಂತ ಕೊಡ್ತಾರೆ, ಹೊಸದು ಅಂತ ಕೊಡಬೇಕು. ಓಕೆನಾ, ಹೊಸದು ಅಂತ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಜನಗಣತಿ ಮನೆ 002 ಅಂತ ಅದು ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಯಾಕಂದರೆ ಇಲ್ಲಿ ಆಲ್ರೆಡಿ ಒಂದು ಮನೆ ಆಗಿದೆ. ಈಗ ಇದೇ 2ನೇ ಕಟ್ಟಡದಲ್ಲಿ ಈ ಎಡಭಾಗದ ಮನೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ 002 ಅಂತ ತಗೊಳುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಎಲ್ಲ ಪ್ರಶ್ನೆಗಳನ್ನು ಅವರು ಸಬ್ಮಿಟ್ ಮಾಡ್ತಾರೆ. ಅಲ್ಲಿಗೆ ಈ 2ನೇ ಕಟ್ಟಡದಲ್ಲಿ ಒಂದು ಮನೆ ಮುಗೀತು. ಸರಿನಾ. ಈಗ ನೆಕ್ಸ್ಟು ಇದೇ 2ನೇ ಕಟ್ಟಡದಲ್ಲಿ ಇನ್ನೂ ಒಂದು ಮನೆ ಇದೆ, ಬಲಭಾಗದ ಮನೆ. ಇಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈಗ ನೆಕ್ಸ್ಟ್ ಈ ಒಂದು ಎಡಭಾಗದ ಮನೆ ಮುಗಿತಲ್ವ, ಈ ಬಲಭಾಗದ ಮನೆಗೆ ಬಂದಿದ್ದಾರೆ ಗಣತಿದಾರರು. ಆಗ ಕಟ್ಟಡ ಸಂಖ್ಯೆನ ಅವರು ನಮೂದಿಸುವಂಗಿಲ್ಲ. ಯಾಕೆ ನಮೂದಿಸುವಂಗಿಲ್ಲ? ಕಟ್ಟಡ ಸಂಖ್ಯೆ ಆಲ್ರೆಡಿ ನಮೂದಿಸಿದ್ದಾರೆ 2 ಅಂತ. ಸೊ ಮತ್ತೆ ನಮೂದಿಸುವ ಅವಶ್ಯಕತೆ ಇಲ್ಲ. ಮತ್ತೇನು ಮಾಡಬೇಕಾದ್ರೆ ಬದಲಾಗಿ ಅಂದರೆ ಅವರು ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಪುನರಾವರ್ತಿಸಿ ಅಂತ ಇದೆ. ಸರಿನಾ. ಈಗ ಕಟ್ಟಡ ಸಂಖ್ಯೆ 2ರಲ್ಲಿ ಎಡಭಾಗದ ಮನೆ ಮಾಡಿದ್ದಾರೆ, ಮುಗೀತು. ಈಗ ಅದೇ 2ನೇ ಕಟ್ಟಡದಲ್ಲಿ ಬಲಭಾಗದ ಮನೆಯನ್ನು ಅವ್ರು ಗಣತಿ ಮಾಡಬೇಕು. ಅಂಥ ಟೈಮಲ್ಲಿ ಏನು ಮಾಡಬೇಕು, ಕಟ್ಟಡ ಸಂಖ್ಯೆನ ಅವ್ರು ನಮೂದಿಸೋ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಪುನರಾವರ್ತಿಸಿ ಅಂತ ಟೈಪ್ ಮಾಡಬೇಕು, ಒತ್ತಬೇಕು. ಪುನರಾವರ್ತಿಸಿ ಅಂತ ಒತ್ತಿದರೆ ಅದ್ರ ಹಿಂದೆ 2 ಅಂತ ಒತ್ತಿದ್ರಲ್ವ 1ನೇ ಮನೆಗೆ ಕಟ್ಟಡ ಸಂಖ್ಯೆ. ಸೊ ಪುನರಾವರ್ತಿಸಿ ಅಂತ ಒತ್ತಿದರೆ ಆಟೋಮೆಟಿಕ್ಕಾಗಿ ಅದು ಅದೇ 2ನೇ ಕಟ್ಟಡದಲ್ಲಿ ಇನ್ನೂ ಒಂದು ಇದೆಯಾ ಅಂತ ಕನ್ಸಿಡರ್ ಮಾಡ್ಕೊಳುತ್ತೆ. ಸರಿನಾ. ಪುನರಾವರ್ತಿಸಿ ಒತ್ತಬೇಕು. ಒತ್ತಿದಾಗ ಇಲ್ಲಿ 2 ಅಂತ ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಿ ಜನಗಣತಿ ಮನೆ ಸಂಖ್ಯೆ ಹೊಸದು ಅಂತ ಟೈಪ್ ಮಾಡಬೇಕು, ಯಾಕಂದರೆ ಅದು 3ನೇ ಮನೆ. ಸರಿನಾ. ಹೊಸದು ಅಂತ ಟೈಪ್ ಮಾಡಬೇಕು. ಅಲ್ಲಿ ಜನವಸತಿ ಮನೆ 003 ಅಂತ ತಗೊಳುತ್ತೆ. ಮುಂದಿನ ಅಂತ ಕೊಟ್ಟು ನೆಕ್ಸ್ಟ್ ಎಲ್ಲ ಪ್ರಶ್ನೆಗಳನ್ನು ಉತ್ತರ ನೀವು ಕಂಟಿನ್ಯೂ ಮಾಡಿ. ಸರಿನಾ. ಒಟ್ಟಾಗಿ ನೀವೇನು ಮಾಡಬೇಕಂದ್ರೆ, ಪುನರಾವರ್ತಿಸಿ ಯಾವಾಗ ಕೊಡಬೇಕಂದ್ರೆ, ಒಂದೇ ಕಟ್ಟಡದಲ್ಲಿ 2-3 ಜನವಸತಿ ಮನೆಗಳಿದ್ದಾಗ ನೀವು ಮೊದಲ ಕಟ್ಟಡಕ್ಕೆ ಕೊಠಡಿ ಸಂಖ್ಯೆನ ಬಿಲ್ಡಿಂಗ್ ನಂಬರ್ ಕಟ್ಟಡ ಸಂಖ್ಯೆನ ನಮೂದಿಸ್ತೀರಿ. ನಂತರದ ಮನೆಗಳಿಗೆ ನೀವೇನು ಮಾಡಿ, ಪುನರಾವರ್ತಿಸಿನ ಒತ್ತಿದರೆ ಅದೇ ಕಟ್ಟಡದಲ್ಲಿ ಇರ್ತಕ್ಕಂಥ ಎಲ್ಲ ಜನವಸತಿ ಮನೆಗಳನ್ನು ನೀವು ಗಣತಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ತೋರಿಸ್ತೇನೆ ನಿಮಗೆ. ಈ ಥರ ಅಪಾರ್ಟ್ಮೆಂಟ್ಗಳೇನಾದರೂ ನಿಮಗೆ ಬಂದಿದ್ದರೆ ನೋಡಿರಿ, ಇದು ಕಟ್ಟಡ ಸಂಖ್ಯೆ 3 ಅಂತ ತಗೊಳ್ರಿ. ನೀವು ಈಗ ಮೊದಲನೇ ಮನೆಗೆ ಹೋಗಿದ್ದೀರಿ, ಕೆಳಗಿನ ಮನೆಗೆ ಹೋಗಿದ್ದೀರಿ. ಓಕೆ, ಕಟ್ಟಡ ಸಂಖ್ಯೆ 3 ಅಂತ ಓದ್ತೀರಿ, ಟೈಪ್ ಮಾಡ್ತೀರಿ. ನೆಕ್ಸ್ಟು ಜನವಸತಿ ಮನೆ ಹೊಸದು ಅಂತ ಕೊಡ್ತೀರಿ. ಆಗ ಅದು 004 ಅಂತ ತಗೊಳುತ್ತೆ, ಗಣತಿ ಮಾಡ್ತೀರಿ, ಮುಗೀತು. ಈಗ ನೆಕ್ಸ್ಟ್ ಇದೇ ಕಟ್ಟಡದಲ್ಲಿ ನೆಕ್ಸ್ಟ್ ಈ 2ನೇ ಮನೆಗೆ ಹೋಗ್ತೀರಿ. ನೋಡಿ, ಕಟ್ಟಡ ಸಂಖ್ಯೆ ಅದೇ ಅಂದರೆ ಅರ್ಥ ರಿಪೀಟ್. ಅವಾಗ ಪುನರಾವರ್ತಿಸಿ ಓದ್ತೀರಿ, ಜನವಸತಿ ಮನೆ ಸಂಖ್ಯೆ ನ್ಯೂ ಅಂತ ಕೊಡ್ತೀರಿ, ಗಣತಿಯನ್ನು ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಇದರ 3ನೇ ಮನೆಗೆ ಬರ್ತೀರಿ, ಅದೇ ಕಟ್ಟಡ ಸಂಖ್ಯೆನಲ್ಲೇ ಮತ್ತೇನು ಮಾಡ್ತೀರಿ, ಇವಾಗ ಕಟ್ಟಡ ಸಂಖ್ಯೆ ರಿಪೀಟ್ ಅಂತ ಕೊಡ್ತೀರಿ, ಹೊಸದು ಅಂತ ಕೊಡ್ತೀರಿ, ಜನವಸತಿ ಮನೆ ಸಂಖ್ಯೆ, ಗಣತಿ ಎಲ್ಲ ಮಾಡ್ಕೊತ ಹೋಗ್ತೀರಿ, ಮುಗೀತದು. ನೆಕ್ಸ್ಟ್ ಅದೇ ಕಟ್ಟಡದಲ್ಲಿ ಕೊನೆ ಮನೆ ಮೇಗಳದು, ಆ ಮನೆಗೆ ಹೋಗ್ತೀರಿ, ಕಟ್ಟಡ ಸಂಖ್ಯೆ ರಿಪೀಟ್ ಅಂತ ಕೊಡಬೇಕು. ಯಾಕಂದರೆ ನಾವಿನ್ನೂ ಕಟ್ಟಡ ಸಂಖ್ಯೆ 3ರಲ್ಲೇ ಇದ್ದೀವಿ, ಹಾಗಾಗಿ ರಿಪೀಟ್ ಅಂತ ಕೊಡ್ತೇವೆ. ನೆಕ್ಸ್ಟ್ ಜನವಸತಿ ಮನೆ ನ್ಯೂ ಅಂತ ಕೊಡ್ತೇವೆ, ಆ ಗಣತಿ ಮಾಡ್ತೇವೆ, ಅಲ್ಲಿ ಕಟ್ಟಡ ಸಂಖ್ಯೆಯಲ್ಲಿ ಮುಗಿಯಿತು. ಓಕೆನಾ. ಇದಾದ ನಂತರ ನೆಕ್ಸ್ಟ್ ಬೇರೆ ಮನೆಗೆ ಹೋಗ್ತೀನಿ ತಿಳ್ಕೊಳ್ಳಿ. ಈ ಥರ ಬಂದರೆ ನೆಕ್ಸ್ಟ್ ಕಟ್ಟಡ ಸಂಖ್ಯೆ ಮುಂದಿನ ಮನೆಗೆ ಹೋದರೆ 4ಕ್ಕೆ ಹೋಗ್ತೀವಿ, ಅವಾಗ ಟೈಪ್ ಮಾಡಬೇಕು ಕಟ್ಟಡ ಸಂಖ್ಯೆ ಅಂತ. ನೆಕ್ಸ್ಟ್ ಜನವಸತಿ ಮನೆ ನ್ಯೂ ಅಂತ ಕೊಡ್ತೇವೆ, ಆ ಗಣತಿಯನ್ನು ಮಾಡ್ತಾ ಹೋಗ್ತೇವೆ. ಸರಿನಾ. ಸೊ ನಿಮಗೆ ಇಲ್ಲಿ ಒಂದು ಡೌಟ್ ಬಂದಿರಬೇಕು, ಏನಂದರೆ ಕಟ್ಟಡ ಸಂಖ್ಯೆ ರಿಪೀಟ್ ಅಂತ ಓಕೆ, ಇಲ್ಲಿ ಜನಗಣತಿ ಮನೆ ಕೆಳಗೆ ಮತ್ತೊಂದು ಆಪ್ಷನ್ ಇದೆ ಪುನರಾವರ್ತಿಸಿ ಅಂತ. ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಬಂದಿರ್ಬೋದು. ಸೊ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಒಂದು ಮನೆ ಇರುತ್ತೆ, ಒಂದೇ ಕಟ್ಟಡ ಇರುತ್ತೆ, ಒಂದೇ ಮನೆ ಇರುತ್ತೆ, ಆ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಗಳು ಪ್ರತ್ಯೇಕವಾಗಿ ಅಡುಗೆ ಮನೆ ಮಾಡಿಕೊಂಡು ಪ್ರತ್ಯೇಕವಾಗಿ 2 ಕುಟುಂಬಗಳಿರ್ತವೆ. ಒಂದೇ ಜನಗಣತಿ ಮನೆಯಲ್ಲಿ 2 ಕುಟುಂಬಗಳಿರ್ತವೆ. ಫಾರ್ ಎಕ್ಸಾಂಪಲ್ ನಾವು
ತೋರಿಸ್ತೇನೆ ನಿಮಗೆ. ಈಗ ಇಲ್ಲಿ ನೋಡಿ, ಸೊ ಈಗ ಈ ಥರ ಬಂದರೆ, ಈಗ ಮೊದಲನೇ ಕಟ್ಟಡನೇ ತಗೊಳ್ಳೋಣ, ಎಕ್ಸಾಂಪಲ್ ಆಗಿ ತಗೊತೇನೆ. ಇದು ಕಟ್ಟಡ ಒಂದೇ ಇದೆ, ಜನಗಣತಿ ಮನೆ ಕೂಡ ಒಂದೇ ಇದೆ. ಆದರೆ ಆ ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮ ವಾಸ ಮಾಡ್ತಾ ಇರ್ತಾರೆ, ಎರಡು ಫ್ಯಾಮಿಲಿ ವಾಸ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈಗ ಇದಕ್ಕೇನು ಮಾಡ್ತೀವಿ, ಎಕ್ಸಾಂಪಲ್ ನಾನು ಹೇಳ್ತಿರೋದು ಕಟ್ಟಡ ಸಂಖ್ಯೆ 1 ಅಂತ ಟೈಪ್ ಮಾಡ್ತೀವಿ. ನೆಕ್ಸ್ಟ್ ಜನಗಣತಿ ಮನೆ ನ್ಯೂ ಅಂತ ಕೊಡ್ತೇವೆ. ಅದರಲ್ಲಿ ಅಣ್ಣನ ಒಂದು ಫ್ಯಾಮಿಲಿನ ನಾವೇನು ಮಾಡ್ತೀವಿ, ಗಣತಿಯನ್ನು ಮಾಡ್ತೇವೆ, ಮುಗೀತು. ನೆಕ್ಸ್ಟ್ ಅದೇ ಕಟ್ಟಡದಲ್ಲಿ ಅದೇ ಜನವಸತಿ ಮನೆಯಲ್ಲಿ ಇನ್ನೂ ಒಂದು ಕುಟುಂಬ ಇದೆ. ಆ ಒಂದು ಕುಟುಂಬನ ಯಾವ ರೀತಿ ಗಣತಿ ಮಾಡೋದಂದರೆ, ಎಗೈನ್ ಕಟ್ಟಡ ಸಂಖ್ಯೆ 1ರಲ್ಲೇ, ಅಂದರೆ ಈಗ ನಾವು ಪುನರಾವರ್ತಿಸಿ ಕೊಡಬೇಕು. ಕಟ್ಟಡ ಸಂಖ್ಯೆ ಪುನರಾವರ್ತಿಸಿ ಕೊಟ್ಟಾಗ 1 ಅಂತ ತಗೊಳುತ್ತೆ. ಈಗ ಜನವಸತಿ ಮನೆ ಕೂಡ ಅದೇ 1ರಲ್ಲೇ ಇದೆ. ಸೊ ಹಾಗಾಗಿ ಜನವಸತಿ ಮನೆ ಕೂಡ ಪುನರಾವರ್ತಿಸಿ ಕೊಡ್ತೇವೆ. ಆಗ ನೆಕ್ಸ್ಟ್ ಏನಾಗುತ್ತೆ, ಅದು ಕುಟುಂಬ ಸಂಖ್ಯೆ ಇದು ಜನ್ರೇಟ್ ಆಗ್ತಾ ಹೋಗುತ್ತೆ ಮಾಹಿತಿಗಳು. ಸರಿನಾ? ಇದಿಷ್ಟು. ಓಕೆ. ಸೊ ನೀವು ಒಂದು ಕಟ್ಟಡದಲ್ಲಿ 2 ಜನವಸತಿ ಮನೆಗಳಿದ್ದಾಗ ಕಟ್ಟಡ ಸಂಖ್ಯೆ ಅದನ್ನ ಪುನರಾವರ್ತಿಸಿ ಕೊಡಬೇಕು. ಒಂದು ಮನೆಯಲ್ಲಿ 2 ಕುಟುಂಬಗಳಿದ್ದಾಗ ಜನವಸತಿ ಮನೆ ಸಂಖ್ಯೆ ಏನಿದೆ, ಗಣತಿ ಸಂಖ್ಯೆ, ಅಲ್ಲಿ ಪುನರಾವರ್ತಿಸಿ ಕೊಟ್ಟರೆ ಅದೇ ಮನೆಯಲ್ಲಿ ಅದೇನಾಗುತ್ತೆ, ನಂಬರನ್ನು ಜನ್ರೇಟ್ ಮಾಡ್ತಾ ಹೋಗುತ್ತೆ. ಓಕೆ. ಆಗ ಏನಾಗುತ್ತೆ, ಇಲ್ಲಿ ಕಟ್ಟಡ ಸಂಖ್ಯೆ 1, ಜನವಸತಿ ಮನೆ ಸಂಖ್ಯೆ 1, ಅಣ್ಣನ ಕುಟುಂಬಕ್ಕೆ ಕುಟುಂಬ ಸಂಖ್ಯೆ 1 ಅಂತ ಆಪ್ ತಗೊಳುತ್ತೆ ಪ್ರಶ್ನೆ ಸಂಖ್ಯೆ 9ರಲ್ಲಿ. ನೆಕ್ಸ್ಟ್ ಕಟ್ಟಡ ಸಂಖ್ಯೆ 1, ಜನವಸತಿ ಮನೆ ಸಂಖ್ಯೆ 1, ಕುಟುಂಬ ಸಂಖ್ಯೆ 2 ಅಂತ ಪ್ರಶ್ನೆ ಸಂಖ್ಯೆ 9ಕ್ಕೆ ಆಟೋಮೆಟಿಕ್ಕಾಗಿ ಆಪು ತಗೊಳುತ್ತೆ. ಸರಿನಾ? ಸೊ ಇಲ್ಲೂ ಗೊಂದಲ ಮಾಡ್ಕೋಬೇಡಿ. ಇದೇನು ಕಟ್ಟಡ ಸಂಖ್ಯೆ ಅದೇ ಬಂತು, ಜನವಸತಿ ಮನೆ ಸಂಖ್ಯೆ ಬಂತು, ಡಿಫ್ರೆನ್ಷಿಯೇಷನ್ ಏನಾಯ್ತು ಅಂತ ನೀವು ಕೇಳ್ಕೋಬೋದು. ಕುಟುಂಬ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಅಣ್ಣನ ಕುಟುಂಬಕ್ಕೆ ಕುಟುಂಬ ಸಂಖ್ಯೆ 1 ಅಂತ ಆಪ್ ಜನ್ರೇಟ್ ಮಾಡುತ್ತೆ, ತಮ್ಮನ ಕುಟುಂಬಕ್ಕೆ ಕುಟುಂಬ ಸಂಖ್ಯೆ 2 ಅಂತ ಪ್ರಶ್ನೆ ಸಂಖ್ಯೆ 9ಕ್ಕೆ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಸರಿನಾ? ಸೊ ಈ ಒಂದು ಸಂದರ್ಭಗಳಲ್ಲಿ ನೀವು ಗೊಂದಲ ಮಾಡ್ಕೊಂಡು ಹೋಗ್ಕೋಬೇಡಿ. ಸರಿನಾ? ಇದಿಷ್ಟು ಈ ಜನಗಣತಿ ಮನೆಗೆ ಕಟ್ಟಡ, ಕುಟುಂಬ ಮತ್ತು ಜನವಸತಿ ನಂಬರನ್ನು ಯಾವ ರೀತಿ ಕೊಡಬೇಕು ಅಂತ ಈ ಒಂದಿಷ್ಟು ಮಾಹಿತಿ ಅರ್ಥ ಮಾಡಿಸುವ ಪ್ರಯತ್ನ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಬರ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.